ಯಾರ್ಯಾರು ಮನೆ ತಗೋಬೇಕು ಅನ್ಕೊಂಡಿದೀರಾ? ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಅಪಾರ್ಟ್ಮೆಂಟ್ ತಗೊಂಡ್ರೆ ಬೆಸ್ಟಾ ಇಲ್ಲ ಪ್ಲಾಟ್ ತಗೊಂಡ್ರೆ ಬೆಸ್ಟಾ ಅಂತ. ಸೊ ಯಾವ್ದ್ರಲ್ಲಿ ಗುಡ್ ರಿಟರ್ನ್ಸ್ ಬರುತ್ತೆ, ಯಾವ್ದಕ್ ಹೋದ್ರೆ ನಮ್ಗೆ ಬೆಸ್ಟ್ ಅನ್ಸುತ್ತೆ, ಸೊ ಯಾವ ತರ ನಾವು ಪ್ರಾಪರ್ಟೀಸ್ ನ ಚೆಕ್ ಮಾಡ್ಬೇಕು, ಇವಾಗ 2026 ಅಲ್ಲಿ ಪ್ಲಾಟ್ ಬೆಟರಾ ಇಲ್ಲ ಅಪಾರ್ಟ್ಮೆಂಟ್ ಬೆಟರಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಬಿಕಾಸ್ ಲಾಸ್ಟ್ ಕೊಡೋ ಲೀಗಲ್ ಚೆಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿಡಿಯೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ವಾಚ್ ಮಾಡಿ. ಸೊ ನಾನು ಇಲ್ಲಿ ಬಂದು ರಿಯಲ್ ಎಸ್ಟೇಟ್ ಟಿಪ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ, ಹೋಮ್ ಇನ್ವೆಸ್ಟರ್ಸ್ ಬಗ್ಗೆ, ಲೈಕ್ ಲೋನ್, ಪ್ರಾಪರ್ಟೀಸ್ ಎಲ್ಲೆಲ್ಲಿದೆ, ಏನೇನು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಈಗ ಏನು ಅಂತ ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಪ್ಲಾಟ್ ತಗೊಂಡ್ರೆ ಬೆಸ್ಟಾ ಇಲ್ಲ ಅಪಾರ್ಟ್ಮೆಂಟ್ ತಗೊಂಡ್ರೆ ಬೆಸ್ಟಾ ಅಂತ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಯಾವ್ದು ತಗೊಂಡ್ರೆ ನಿಮಗೆ ಬೆಸ್ಟು ಆ್ಯಂಡ್ ಯಾವ ಥರ ನೀವು ಗೈಡ್ ಮಾಡ್ಕೊಬೇಕು, ಅದರ ಪ್ಲಾಟ್ಗೆ ಹೋಗ್ಬೇಕಾ ಇಲ್ಲ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾ, ಯಾರು ಪ್ಲಾಟಿಗೆ ಹೋದ್ರೆ ಒಳ್ಳೇದು, ಯಾರಿಗೆ ಅಪಾರ್ಟ್ಮೆಂಟ್ಗೆ ಹೋದ್ರೆ ಒಳ್ಳೇದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನಂತಂದ್ರೆ ಆ್ಯಕ್ಚುಲಿ ಪ್ಲಾಟ್ ಅನ್ನೋದು ಅಂದರೆ ಸೈಟ್, 30-40 ಸೈಟ್ ಅಂತಾರೆ. 30-40, 20-30, 40-60, 30-50 ಈ ಥರ ಎಲ್ಲ ಬರುತ್ತೆ. ಸೊ ಅಪಾರ್ಟ್ಮೆಂಟ್ ಅಂದ್ರೆ 1 BHK, 2 BHK, 3 BHK ಇಲ್ಲ 3 BHK ವಿಲ್ಲಾ ಅಂತಂದ್ರೆ ಡುಪ್ಲೆಕ್ಸ್ ವಿಲ್ಲಾ ಕಮ್ಯುನಿಟಿ ಬೇಸ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಅಲ್ಲಿ ಇರುತ್ತೆ. ಪ್ಲಾಟೆಡ್ ಅಷ್ಟೇ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಅಲ್ಲೂ ಇರುತ್ತೆ. ಸೊ ಸ್ಮಾಲ್ ಬಿಲ್ಡರ್ಸ್ ಕೂಡ ಮಾಡ್ತಾರೆ, G+3 ಫ್ಲೋರ್ಸ್, G+4 ಫ್ಲೋರ್, G+25 ಫ್ಲೋರ್, G+30 ಫ್ಲೋರ್ಸ್ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಇದ್ರಲ್ಲಿ ಇವಾಗ ಏನಂತಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಸೊ ಕೆಲವರು ಹೇಳ್ತಾರೆ ಅಪಾರ್ಟ್ಮೆಂಟ್ಗೆ ಹೋದ್ರೆ ಬೆಸ್ಟು, ನಮಗೆ ರಿಟರ್ನ್ಸ್ ಬರುತ್ತೆ, ನಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇವಾಗ ನಾವು 1 CR ಏನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನೆಕ್ಸ್ಟ್ ನಿಮಗೆ 3 years, 4 years, 5 years ಆದಮೇಲೆ ನಿಮಗೆ ಆಲ್ಮೋಸ್ಟ್ ಒಂದು 3 CR ಆಗುತ್ತೆ, 4 CR ಆಗುತ್ತೆ ಅನ್ನೋದೆಲ್ಲ ಇರುತ್ತೆ. ಸೊ ಇದೇ ಥರ ಪ್ಲಾಟೆಡ್ ಡೆವಲಪ್ಮೆಂಟ್ಗೆ ಹೋಗ್ತೀರಾ ಅಂತಂದ್ರೆ ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ 20 lakhs ತಗೊಂಡು ಅಪಾರ್ಟ್ಮೆಂಟ್ ಪ್ಲಾಟ್ ತಗೊಂಡ್ರೆ ನೆಕ್ಸ್ಟ್ 1 year, 2 years ಒಳಗಡೆ ನಿಮಗೆ ಆಲ್ಮೋಸ್ಟ್ ಒಂದು ಡಬಲ್ ತ್ರಿಬಲ್ ರೇಟ್ ಜಾಸ್ತಿ ಆಗಿರುತ್ತೆ ಅನ್ನೋದು ಬಂದಿರುತ್ತೆ. ಸೊ ಅದರಲ್ಲಿ ಹಿಂಗೆ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಬೆಸ್ಟ್ ಅನ್ನೋದನ್ನ ನಾನೀಗ ತಿಳಿಸ್ಕೊಂಡ್ಕೊಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಂತಂದ್ರೆ ಈಗ ನೀವು ಪ್ಲಾಟ್ಗೆ ಹೋಗ್ತೀರಾ ಅಂತಂದ್ರೆ ಆ ಪ್ಲಾಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಜನರಲಿ ಲ್ಯಾಂಡ್ ಅಪ್ರಿಸಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಯರ್ಲಿ. ಹೇಗೆ ಅಂತಂದ್ರೆ ಈಗ ಹೆಂಗೆ ಸಿಟಿ ಗ್ರೋ ಆಗುತ್ತೋ ಅಂದ್ರೆ ಡೆವಲಪ್ ಆಗುತ್ತೋ ಅದೇ ತರ ನಮ್ ಲ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಲಾಂಗ್ ಟರ್ಮ್ ನೀವು ಹೋಗ್ತೀರಾ ಅಂತಂದ್ರೆ ಸೊ ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಲ್ಯಾಂಡ್ ಪ್ರೈಸು ಅದರ ಅಪ್ರಿಷಿಯೇಷನ್ ಅಂತಂದ್ರೆ ನೆಕ್ಸ್ಟ್ ನಾನು ಇವಾಗ 10 lakhs ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 2-3 years ನಮ್ಗೆ ಎಷ್ಟು ಬರ್ಬೋದು ಅನ್ನೋದು ವ್ಯಾಲ್ಯೂ ಮೇಲೆ ಇನ್ವೆಸ್ಟ್ಮೆಂಟ್ ನೋಡ್ತಿರೋರು ಥಿಂಕ್ ಮಾಡ್ತಾರೆ. ಸೊ ಇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ, ಪ್ಲಾಟ್ ಬಗ್ಗೆ. ಸೊ ನೆಕ್ಸ್ಟ್ ನೀವೇನಾದ್ರೂ ಅಪಾರ್ಟ್ಮೆಂಟ್ಗೆ ಹೋಗ್ತೀರಾ ಅಂತಂದ್ರೆ ಆಲ್ಸೋ ಇನ್ಕ್ರೀಸ್, ಅಂದ್ರೆ ಇವಾಗ ಏನಂತಂದ್ರೆ ಅಪಾರ್ಟ್ಮೆಂಟ್ ಹೋಗ್ತೀರಾ ನಿಮ್ಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ 1-2-3 years ಅಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಅದು ಹೋಗ್ತಾ ಅಪಾರ್ಟ್ಮೆಂಟು ಏನಾಗುತ್ತೆ, ಓಲ್ಡ್ ಆಗ್ತಾ ಹೋಗುತ್ತೆ, ಹಳೇದಾಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನಿಮ್ಗೆ ವ್ಯಾಲ್ಯೂ ಸ್ವಲ್ಪ ಹೋಗ್ತಾ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಗ್ಗೆ ಡೀಟೇಲ್. ಸೊ ಇದ್ರಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ನನ್ನ ಹೋಟ್ ಬಂದ್ಬಿಟ್ಟು ಲಾಂಗ್ ಟೈಮ್ಗೆ ಹೋಗ್ತಿದ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾನು ನೋಡ್ತಿದ್ದೀರಾ ಅಂದ್ರೆ ಗೋ ಫಾರ್ ಅ ಪ್ಲಾಟ್. ಇದು ನಂದು ಸಜೆಷನ್ ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಇಫ್ ಯು ಗೋಯಿಂಗ್ ಫಾರ್ ಅ ಪ್ಲಾಟ್, ವೆರಿ ಗುಡ್ ಸಜೆಷನ್ ಫಾರ್ ಅ ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಥರ್ಡ್ ಪಾಯಿಂಟ್ ಬಂದು ಮೇಂಟೆನೆನ್ಸ್. ಸೊ ಇವಾಗ ನೀವು ಅಪಾರ್ಟ್ಮೆಂಟ್ಗೆ ಹೋಗ್ತೀರಾ ಅಂದ್ರೆ ಯೂಶಲಿ ಅದು ಬಂದ್ಬಿಟ್ಟು ಮೇಂಟೆನೆನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಮೇಂಟೆನೆನ್ಸ್ ಅಂತಂದ್ರೆ ಏನು ಅಂತಂದ್ರೆ ಸೆಕ್ಯೂರಿಟಿ, ಆಮೇಲೆ ನಿಮ್ಗೆ ಕ್ಲೀನಿಂಗ್ ಪರ್ಪಸ್ ಆರ್ ಕಾಮನ್ ಫೆಸಿಲಿಟೀಸ್ ಮೇಂಟೆನೆನ್ಸ್ಗೋಸ್ಕರ ಹೋಗುತ್ತೆ. ಸೊ ಬಟ್ ಪ್ಲಾಟ್ ಅಂತಂದ್ರೆ ಏನು ಅಂದ್ರೆ ಲಿಟಲ್ ಮೇಂಟೆನೆನ್ಸ್ ಇರಬೇಕಾಗುತ್ತೆ. ಪ್ಲಾಟ್ ಡೆವಲಪ್ಮೆಂಟ್ ಅಲ್ಲಿ ಲಿಟಲ್ ಮೇಂಟೆನೆನ್ಸ್ ಇರುತ್ತೆ, ಗಿವಿಂಗ್ ಯು ಮೋರ್ ಫೆಸಿಲಿಟೀಸ್, ಅಂದ್ರೆ ಫ್ಲೆಕ್ಸಿಬಲ್ ಫೆಸಿಲಿಟೀಸ್ ಇರುತ್ತೆ ಪ್ಲಾಟ್ ಡೆವಲಪ್ಮೆಂಟ್ ಅಲ್ಲಿ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಗೋಯಿಂಗ್ ಕಾಸ್ಟ್ ಕೂಡ ಲೋ ಇರುತ್ತೆ. ಸೊ ಇದ್ರಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ನಾನು ನೋಡ್ ಬಂದ್ಬಿಟ್ಟು ಗೋ ಫಾರ್ ಅ ಪ್ಲಾಟ್, ಮೇಂಟೆನೆನ್ಸ್ ಇರೋದಿಲ್ಲ. ಸೊ ಯೂಶಲಿ ನಿಮ್ಗೆ ಮಂತ್ಲಿ ಮೇಂಟೆನೆನ್ಸ್ ಕಟ್ಟತ್ತೆ ಇರೋದಿಲ್ಲ, ಇಯರ್ಲಿ ಒಂದ್ಸತಿ ಕೆಲವು ಬಿಲ್ಡರ್ಸ್ ಬಂದ್ಬಿಟ್ಟು ಇಯರ್ಲಿ ಪೇ ಮಾಡ್ಕೊಂತಾರೆ, ಕೆಲವು ಬಿಲ್ಡರ್ಸ್ ಬಂದ್ಬಿಟ್ಟು ಮಂತ್ಲಿ ಪೇ ಮಾಡ್ತಾರೆ, ಈ ತರ ಇರುತ್ತೆ.
ಸೊ ನನ್ನ ಓಟ್ ಬಂದ್ಬಿಟ್ಟು ಥರ್ಡ್ ಪಾಯಿಂಟ್ಗೆ ಗೋ ಫಾರ್ ಅ ಪ್ಲಾಟ್. ಸೊ ನನ್ನ ಓಟ್ ಬಂದ್ಬಿಟ್ಟು ಪ್ಲಾಟ್ಗೂ ಇರುತ್ತೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಫ್ರೀಡಮ್ ಟು ಬಿಲ್ಡ್. ಈಗ ಪ್ಲಾಟ್ ತಗೋತೀರಾ ಅಂತಂದ್ರೆ ನಮ್ಮ ಇಷ್ಟದ ಪ್ರಕಾರವಾಗಿ ನಮಗ್ ಬೇಕಾಗಿರೋ ಡಿಸೈನ್ ಅಲ್ಲಿ ನಮಗೆ ಯಾವ ತರ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ರೂಮ್ ಬಂದ್ರೆ ಚೆನ್ನಾಗಿರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಹಾಲ್ ಬಂದ್ರೆ ಚೆನ್ನಾಗಿರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಗಾರ್ಡನ್ ಬಂದ್ರೆ ಚೆನ್ನಾಗಿರುತ್ತೆ, ಎಷ್ಟು ಫ್ಲೋರ್ ನಾವು ಕಟ್ಬೇಕಾಗತ್ತೆ, ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವೆಲ್ಲ ಆಪ್ಷನ್ ಸಿಗತ್ತೆ ಪ್ಲಾಟೆಡ್ ಅಲ್ಲಿ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಅವ್ರು ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಲೇಔಟ್, ಮತ್ತೆ ಅವ್ರದ್ದು ಕೀ ಪ್ಲಾನ್ ಕೂಡ ಆಲ್ರೆಡಿ ಫಿಕ್ಸ್ ಆಗಿರತ್ತೆ. ಅವ್ರು ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೋ ಅದ್ರ ಮೇಲೆ ಮಾತ್ರ ನಾವು ಸ್ಟೇ ಆಗ್ಬೇಕಾಗತ್ತೆ. ಸೊ ಕೆಲವೊಂದು ಬಿಲ್ಡರ್ಸ್ ಅಲ್ಲಿ ಕಸ್ಟಮೈಸ್ ಇರುತ್ತೆ, ಅದು ಬಿಗಿನಿಂಗ್ ಆಫ್ ದ ಕನ್ಸ್ಟ್ರಕ್ಷನ್ ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಕಸ್ಟಮೈಸ್ ಆಪ್ಷನ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಂಟೀರಿಯರ್ ವರ್ಕ್ಸ್ ಮಾತ್ರ ನಾವು ಅಪಾರ್ಟ್ಮೆಂಟ್ ಅಲ್ಲಿ ತಗೊಂಡ್ರೆ ಇಂಟೀರಿಯರ್ ವರ್ಕ್ಸ್ ಮಾತ್ರ ನಾವು ಮಾಡ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಫೋರ್ತ್ ಪಾಯಿಂಟ್ ಆಗುತ್ತೆ, ಫ್ರೀಡಮ್ ಟು ಬಿಲ್ಡ್. ಸೊ ಇದ್ರಲ್ಲಿ ಕೂಡ ನಾನು ನೋಟ್ ಬಂದ್ಬಿಟ್ಟು ಪ್ಲಾಟೆಡ್ ಡೆವಲಪ್ಮೆಂಟ್ಗೆ ಹೋಗುತ್ತೆ. ಬಿಕಾಸ್ ನಮ್ಮ ಇಷ್ಟದ ಪ್ರಕಾರ ನಮ್ಗೆ ಹೆಂಗ್ ಬೇಕೋ ಕಟ್ಕೊಂಡು ನಮ್ಗೆ ಯಾವ ತರ ಇರಬೇಕು ಅದನ್ನ ಮಾಡ್ಕೋಬಹುದು. ಸೊ ಐ ವಿಲ್ ವೋಟ್ ಫಾರ್ ಪ್ಲಾಟ್ ಫಾರ್ ಫೋರ್ತ್ ಪಾಯಿಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಹೋಮ್ ಲೋನ್. 0.5 ಬಂದ್ಬಿಟ್ಟು ಹೋಮ್ ಲೋನ್. ಸೊ 0.5 ಅಲ್ಲಿ ಏನಂತಂದ್ರೆ ಅಪಾರ್ಟ್ಮೆಂಟ್ಗೆ ನಿಮ್ಗೆ ಇಮಿಡಿಯೇಟ್ ಲೋನ್ ಸಿಗುತ್ತೆ. ಅದನ್ನ ನೀವು ಅಂಡರ್ ಕನ್ಸ್ಟ್ರಕ್ಷನ್ ಹೋದ್ರು ಅಂಡ್ ರೆಡಿ ಟು ಮೂವ್ ಹೋದ್ರು ಇಮಿಡಿಯೇಟ್ ರೆಪ್ಯುಟೇಷನ್ ಬಿಲ್ಡರ್ಸ್ ಇಂದ ನಿಮ್ಗೆ ಇಮಿಡಿಯೇಟ್ 90 to 95% ಲೋನ್ ಸಿಗುತ್ತೆ. ಸೊ ಇನ್ ಕೇಸ್ ಎಸ್ ಅಫ್ಕೋರ್ಸ್ ಪ್ಲಾಟ್ ಅಲ್ಲೂ ನಿಮ್ಗೆ ಲೋನ್ ಸಿಗುತ್ತೆ. ಏನು ಪ್ಲಾಟ್ ತಗೋತೀರಾ ಅಂತಂದ್ರೆ ನಿಮ್ಗೆ ಲೋನ್ 90% 95% ಸಿಗುತ್ತೆ. ಬಟ್ ಏನಂತಂದ್ರೆ ಪ್ಲಾಟ್ಗೆ ಹೋಗ್ತೀರಾ ಅಂತಂದ್ರೆ ಮತ್ತೆ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಮತ್ತೆ ಪುನಃ ನೀವು ಲೋನ್ ತಗೋಬೇಕಾಗತ್ತೆ. ಸೊ ಲೋನ್ ತಗೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಪ್ರೇಟ್ ಕನ್ಸ್ಟ್ರಕ್ಷನ್ಗೆ ಒಂದ್ಸತಿ ಲೋನ್ ತಗೊಳ್ಳೋದು ಮತ್ತೆ ಪ್ಲಾಟ್ ಒಂದ್ಸತಿ ಲೋನ್ ತಗೊಳ್ಳೋದ್ರಿಂದ ಸೊ ಹೋಮ್ ಲೋನ್ ಅನ್ನೋದು ಸ್ವಲ್ಪ ಪ್ಲಾಟ್ಗೆ ಡಿಫಿಕಲ್ಟ್ ಇರುತ್ತೆ. ಸೊ ಈ ಹೋಮ್ ಲೋನ್ ಅಲ್ಲಿ ಬಂದ್ಬಿಟ್ಟು ನಾನು ಓಟ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ಗೆ ಹೋಗಿ ಕೊಡ್ತೀನಿ. ಬಿಕಾಸ್ ಅಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಆಲ್ರೆಡಿ ಕಟ್ಟಿರ್ತಾರೆ, ನಾವೇನು ಇನ್ವೆಸ್ಟ್ ಮಾಡಂಗಿಲ್ಲ, ಜಸ್ಟ್ ನಾವು ಹೋಗಿ ಸ್ಟೇ ಆಗ್ತೀವಿ, ಲೋನ್ ಸ್ಟಾರ್ಟ್ ಆಗುತ್ತೆ. ಸೊ ಮನೆ ಕಟ್ಟಿರೋದಕ್ಕೆ ಲೋನ್ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ. ಈಗ ಪ್ಲಾಟ್ಗೆ ನೀವು ನಿಮ್ಮ ಹತ್ರ ಏನಾದ್ರು ಸ್ಪೇರ್ ಅಮೌಂಟ್ ಆರ್ ಲೈಕ್ ನಿಮ್ಗೆ ಎಲ್ಲಾದ್ರೂ ಒಂದು ಬಲ್ಕ್ ಅಮೌಂಟ್ ಬರ್ತಿದ್ರೆ ನೀವು ಓನ್ ಆಗಿ ಪ್ಲಾಟ್ ತಗೊಳ್ಳೋದು ಉತ್ತಮ. ಬಟ್ ಕನ್ಸ್ಟ್ರಕ್ಷನ್ ವೈಸ್ಗೆ ನೀವು ಲೋನ್ ಹೋಗ್ತೀರಾ ಅಂತಂದ್ರೆ ದಿ ಬೆಸ್ಟ್. ಸೊ ಫಾರ್ ದಿಸ್ ಪಾಯಿಂಟ್ ಐ ವಿಲ್ ಗೋ ವಿತ್ ದ ಅಪಾರ್ಟ್ಮೆಂಟ್. ನಾನು ಇದಕ್ಕೆ ಅಪಾರ್ಟ್ಮೆಂಟ್ಗೆ ನಾನು ವೋಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 6th ಪಾಯಿಂಟ್, ಸೆಕ್ಯೂರಿಟಿ ಅಂಡ್ ಅಮ್ಯುನಿಟೀಸ್. ಸೊ ಸೆಕ್ಯೂರಿಟಿ ಅಮ್ಯುನಿಟೀಸ್ ಬಂದ್ಬಿಟ್ಟು ನಿಮ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ಮೇಜರ್ ಅಮ್ಯುನಿಟೀಸ್ ಸಿಗುತ್ತೆ. ಲೈಕ್ 24/7 ಸೆಕ್ಯೂರಿಟಿ ಸಿಗುತ್ತೆ, CCTV ಕ್ಯಾಮ್ರಾ ಆಕ್ಸೆಸ್ ಇರುತ್ತೆ, ಪವರ್ ಬ್ಯಾಕಪ್ ಇರುತ್ತೆ, ಕ್ಲಬ್ ಹೌಸ್ ಇರುತ್ತೆ, ಜಿಮ್ ಇರುತ್ತೆ, ಆಮೇಲೆ ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಈ ತರ ಎಲ್ಲ ಅಮ್ಯುನಿಟೀಸ್ ನಿಮ್ಗೆ ಸಿಗುತ್ತೆ. ಬಟ್ ಇವಾಗ ಪ್ಲಾಟೆಡ್ ಡೆವಲಪ್ಮೆಂಟ್ ಅಲ್ಲೂ ನಿಮ್ಗೆ ಆಲ್ಮೋಸ್ಟ್ 10+ ಅಮ್ಯುನಿಟೀಸ್ ಅವೈಲಬಲ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಕೊಡ್ತಾರೆ, ಪಾರ್ಕ್ ಕೊಡ್ತಾರೆ, ಸೊ ಎಲ್ಲಾ ತರ ಇದಿರುತ್ತೆ. ಸೊ ಅದು ಏನಂತಂದ್ರೆ ನೆಕ್ಸ್ಟ್ 1 year 2 years ಅಷ್ಟೇ ಬಿಲ್ಡರ್ಸ್ ಕಡೆಯವರು ಅವ್ರು ಯಾವ್ದಾದ್ರೆ ಪ್ರಾಪರ್ಟಿ ತಗೊಂತಿದ್ದೀರಾ ಅಂತಂದ್ರೆ 1 year 2 years ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ. ನೆಕ್ಸ್ಟ್ 3 years ಇಂದ ಅವ್ರು ಏನ್ ಮಾಡ್ತಾರೆ, ಒಂದು ಕಮ್ಯುನಿಟಿ ಅನ್ನೋದು ಅವ್ರಿಗೆ ಕೊಟ್ಬಿಡ್ತಾರೆ, ಅಸೋಸಿಯೇಷನ್ ಅನ್ನೋರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 24 hours ಆ ಅಪಾರ್ಟ್ಮೆಂಟ್ ಎಷ್ಟು ದಿವಸ ಸ್ಟೇ ಆಗಿರುತ್ತೋ ಅಷ್ಟು ದಿವಸ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫಾರ್ ದಿಸ್ ಆಲ್ಸೋ ಐ ಜಸ್ಟ್ ಗೋ ವಿತ್ ದ ಅಪಾರ್ಟ್ಮೆಂಟ್ಗೆ ಈ ಸೆಕ್ಯೂರಿಟಿ ಆಮೇಲೆ ಅಮ್ಯುನಿಟೀಸ್ ಬೇಕು ಅಂತಂದ್ರೆ ಗೋ ಫಾರ್ ಅಪಾರ್ಟ್ಮೆಂಟ್. ನನ್ನ ಹೋಟ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ಗೆ ಆಗಿರುತ್ತೆ, ಎಸ್ಪೆಷಲಿ ಈ 0.6ಗೆ. ಸೊ ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ಲೀಗಲ್ ಚೆಕ್ ಬಿಫೋರ್ ಬೈಯಿಂಗ್. ನನ್ನ ಸಜೆಷನ್ ಏನಂತಂದ್ರೆ ಲೀಗಲ್ ಚೆಕ್ ಮಾಡೋದು, ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಲೀಗಲ್ ಚೆಕ್ ಬಗ್ಗೆ ಸುಮಾರು ಸತಿ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಸುಮಾರು ಸತಿ ಹೇಳ್ತಾ ಇದ್ದೀನಿ. ಯಾವ್ದೇ ನೀವು ಪ್ಲಾಟೆಡ್ ತಗೊಳಕ್ ಹೋದ್ರು, ಯಾವ್ದೇ ಅಪಾರ್ಟ್ಮೆಂಟ್ ತಗೊಳಕ್ ಹೋದ್ರು ಲೀಗಲ್ ಚೆಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಇಲ್ಲಿ. ಸೊ ಏನೇನೆಲ್ಲ ಲೀಗಲ್ ಚೆಕ್ ಅಲ್ಲಿ ಬರುತ್ತೆ, ನೀವೇನೇನೆಲ್ಲ ಚೆಕ್ ಮಾಡ್ಬೇಕು ಅಂತಂದ್ರೆ ವೆರಿಫೈ ದ ಟೈಟಲ್ ಆರ್ ಸೇಲ್ ಡೀಲ್ ಅಂತೆಲ್ಲ ಬರುತ್ತೆ. ಸೇಲ್ ಡೀಲ್ ಎಲ್ಲ ಬರುತ್ತೆ.
ಅದನ್ನ ನೀವು ಫಸ್ಟ್ ವೆರಿಫೈ ಮಾಡಬೇಕು. ಕನ್ಫರ್ಮ್ ದ ಖಾತಾ, ಫಸ್ಟ್ ನೀವು ಖಾತಾ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ಖಾತಾ ಇದು, ಎ ಖಾತಾನ, ಬಿ ಖಾತಾನ, ಸಿ ಖಾತಾನ, ಯಾವ ಖಾತಾ ಅಂತ ಕನ್ಫರ್ಮ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇ ಸಿ ಪ್ರೊವೈಡ್ ಆಗಿದ್ಯಾ ಈ ಪ್ರಾಪರ್ಟಿಗೆ, ಇ.ಸಿ. ಪ್ರೊವೈಡ್ ಆಗಿದ್ಯಾ ಫಸ್ಟ್ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ವೆರಿಫೈ ದ ಟ್ಯಾಕ್ಸ್ ರಿಸಿಪ್ಟ್ ಇದೆಯಾ ಈ ಪ್ರಾಪರ್ಟಿಗೆ, ಪ್ಲಾಟೆಡ್ ಆರ್ ಅಪಾರ್ಟ್ಮೆಂಟ್ ಯಾವ ಪ್ರಾಪರ್ಟಿಗೆ ಹೋದ್ರೂ ಟ್ಯಾಕ್ಸ್ ಇದೆಯಾ, ಟ್ಯಾಕ್ಸ್ ಕಟ್ಟಿದಾರ, ಆನ್ ಟೈಮ್ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೇಯ್ನ್ ಆಗಿ ಇವಾಗ ಬಂದಿರೋದು, ಐ ಮೀನ್ ಆಲ್ಮೋಸ್ಟ್ ಒಂದು 5-6 years ಇಂದ ಈಗ ಆಲ್ರೆಡಿ ಗೌರ್ಮೆಂಟ್ ಕೂಡ ಆರ್ಡರ್ ಆಗಿದೆ, ರೇರಾ ರಿಜಿಸ್ಟ್ರೇಷನ್ ಆಗಿದ್ಯಾ ಪ್ರಾಪರ್ಟಿ. ಎದರ್ ನೀವು ಬಿಲ್ಡರ್ಸ್ ಕಡೆ ಹೋಗ್ತಾ ಇದ್ದೀರಾ ಅಂತಂದ್ರೆ, ಯಾವ್ದಾದ್ರು ಚಿಕ್ಕ ಕಮ್ಯುನಿಟಿ, ಇವಾಗ 2 acre ಲ್ಯಾಂಡ್ ಪ್ರಾಪರ್ಟಿಲೂ ನೀವು ಪ್ಲಾಟೆಡ್ ಮಾಡ್ತಾ ಇದ್ದಾರೆ, 2 acre ಅಲ್ಲಿ ನಿಮ್ಗೆ ಅಪಾರ್ಟ್ಮೆಂಟ್ ಮಾಡ್ತಿದ್ದಾರೆ, ಅವ್ರು ಎಲ್ಲ ಯಾವ್ದೇ ತರ ಪ್ರಾಪರ್ಟಿ ಹೋದ್ರು ನೀವು ರೇರಾ ರಿಜಿಸ್ಟ್ರೇಷನ್ ಆಗಿದ್ಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ರೇರಾ ರಿಜಿಸ್ಟ್ರೇಷನ್ ಆಗಿದ್ಯಾ ಅಂತ ಫಸ್ಟ್ ಪಾಯಿಂಟ್ ನೀವು ಎಲ್ಲೇ ಬಿಲ್ಡರ್ಸ್ ಹೋದ್ರು, ಯಾವ್ದೇ ಪ್ರಾಪರ್ಟಿ ತಗೊಳಕ್ ಹೋದ್ರು ನೀವು ಚೆಕ್ ಮಾಡ್ಬೇಕು. ಇದು ರೇರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ, ಐ ಮೀನ್ ರಿಯಲ್ ಎಸ್ಟೇಟ್ ಅಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೇಕ್ ಶೋರ್ ಪ್ರಾಪರ್ಟಿ ಬಂದ್ಬಿಟ್ಟು ಗೌರ್ಮೆಂಟ್ ಅಪ್ರೂವಲ್ ಆಗಿದ್ಯಾ. ಸೊ ಗೌರ್ಮೆಂಟ್ ಅಪ್ರೂವಲ್ ಆಗಿದ್ಯಾ ಪ್ರಾಪರ್ಟಿ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಇದರ್ BBMP-ನ, BDA-ನ, PMRDA-ನ, ಇಲ್ಲ DTCP-ನ, ಈ ತರ ಎಲ್ಲ ಸುಮಾರು ಅಪ್ರೂವಲ್ ಬಂದಿರುತ್ತೆ ಬ್ಯಾಂಕ್ ಕಡೆಯಿಂದ, ಐ ಮೀನ್ ಗೌರ್ಮೆಂಟ್ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಈ ತರ ಅಪ್ರೂವಲ್ ಬಂದಿರುತ್ತೆ. ಇವೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಆ ಪ್ರಾಪರ್ಟಿ ಬ್ಯಾಂಕ್ಗೆ ಅಪ್ರೂವಲ್ ಆಗುತ್ತಾ, ಅಪ್ರೂವಲ್ ಆ ಬ್ಯಾಂಕ್ ಕಡೆಯಿಂದ ನಮ್ಗೆ ಲೋನ್ ಸಿಗುತ್ತಾ, ಆ ಪ್ರಾಪರ್ಟೀಸ್ಗೆ ನಾವು ಯಾವ ಪ್ರಾಪರ್ಟೀಸ್ ತಗೋತಿದೀವೋ ಅದು ಅಪ್ರೂವಲ್ ಸಿಗುತ್ತಾ. ಕೆಲವೊಂದು ಬಿಲ್ಡರ್ಸ್ಗಳಲ್ಲಿ ಟೈಅಪ್ ಆಗಿರ್ತಾರೆ ಬ್ಯಾಂಕ್ ಕಡೆಯಿಂದ, HDFC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಎಲ್ಲಾ ತರ ಟೈಅಪ್ ಆಗಿರ್ತಾರೆ. ಸೊ ಇಮಿಡಿಯೇಟ್ ಪ್ರೋಸೆಸ್ ಆಗುತ್ತೆ. ಇನ್ ಕೇಸ್ ಕೆಲವೊಂದು ಇದರಲ್ಲಿ ಔಟ್ಸೈಡ್ ಸೋರ್ಸ್ ಇಂದ ನೀವು ಅಪ್ರೂವಲ್ ತಗೋಬೇಕು. ಅಪ್ರೂವಲ್ ತಗೊಳ್ಳೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ನಮ್ಗೆ ಲೋನ್ ಅಪ್ರೂವಲ್ ಆಗಬೇಕು ಅಂತಂದ್ರೆ, ಯಾವ ಬ್ಯಾಂಕ್ಗೆ ಹೋದ್ರೆ ಪರ್ಸೆಂಟೇಜ್ ಕಮ್ಮಿ ಸಿಗುತ್ತೆ, ಯಾವ ಬ್ಯಾಂಕ್ಗೆ ಹೋಗ್ಬೇಕು, ಯಾವ ತರ ನೀವು ವೆರಿಫೈ ಮಾಡಿ ಬ್ಯಾಂಕ್ ಲೋನ್ ತಗೋಬೇಕು ಅನ್ನೋದನ್ನ ಕಮ್ಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಷ್ಟು ನಿಮ್ಗೆ ರೆಡಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಕೇಸ್ ಅಪಾರ್ಟ್ಮೆಂಟ್ ಏನಾದ್ರು ರೆಡಿ ಟು ಮೂವ್ ಇದೆಯಾ, ರೆಡಿ ಟು ಮೂವ್ ಇದ್ರೆ OC ರಿಸೀವ್ ಆಗಿದೆಯಾ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತಾರೆ OC ಇದ್ರೆ, ಅದು ರಿಸೀವ್ ಆಗಿದ್ಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ. OC ಅನ್ನೋದು ಕೂಡ ರೆಡಿ ಟು ಮೂವ್ ಆಗಲಿ, ನೀವು ಯಾವ್ದೇ ಅಪಾರ್ಟ್ಮೆಂಟ್ ತಗೋತಿದ್ರ ಇಲ್ಲ ವಿಲ್ಲಾಸ್ ತಗೋತಿದ್ರೆ, ಏನೇ ತಗೊಂಡ್ರು OC ಅನ್ನೋದು ಇರ್ಬೇಕು. OC ಅಪ್ರೂವಲ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಬೇಕು. ಓಕೆ, ಸೊ ಇದೆಲ್ಲ ನಿಮ್ಗೆ ಲೀಗಲ್ ವೆರಿಫಿಕೇಶನ್ ಚೆಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಅಫ್ಕೋರ್ಸ್ ಹೂ ಶುಡ್ ಬೈ ಅ ಪ್ಲಾಟ್ ಅಲ್ವಾ. ಈಗ ಇಷ್ಟೊತ್ತರೆಗೂ ನಾನು ನಿಮ್ಗೆ ಪ್ಲಾಟ್ ಬೆಟರಾ ಅಪಾರ್ಟ್ಮೆಂಟ್ ಬೆಟರಾ ಅನ್ನೋದನ್ನ ಹೇಳ್ಕೊಂಬಂದೆ. ಈಗ ಯಾರು ಪ್ಲಾಟ್ ತಗೊಂಡ್ರೆ ಒಳ್ಳೇದು, ಯಾರು ಅಪಾರ್ಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳಿ. ಸೊ ಅಕಸ್ಮಾತ್ ನೀವೇನಾದ್ರು ಪ್ಲಾಟ್ ತಗೋತಿದ್ದೀರಾ ಅಂತಂದ್ರೆ, ಪ್ಲಾಟ್ ತಗೊಳ್ಳೋರಿಗೆ ಮೇಜರ್ ಅಡ್ವಾಂಟೇಜ್ ಹೇಳ್ತೀನಿ. ಒಂದು, ಅಪ್ರಿಷಿಯೇಷನ್ ಕಾಯ್ಬೋದು. ನೆಕ್ಸ್ಟ್ ನಿಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಗೆ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಇಷ್ಟ ತರ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಅಷ್ಟು ಆ ತರ ಫ್ರೀಡಮ್ ಆಗಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸೊ ಇನ್ನೊಂದು ಬಂತು ಏನಂತಂದ್ರೆ, ಪ್ರಾಪರ್ಟಿ ಅಪ್ರಿಷಿಯೇಷನ್ ಆಗೋವರೆಗೂ ನೀವು ಕಾಯ್ಬೋದು. ಸೊ ಪ್ರಾಪರ್ಟಿ ಇವಾಗ ನಾವು ಪ್ಲಾಟ್ ತಗೋತಿರೋದೇ ಇನ್ವೆಸ್ಟ್ಮೆಂಟ್ಗೆ ಅಂತಂದ್ರೆ, ಅಫ್ಕೋರ್ಸ್ ನಾವು 10 lakhs ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದ್ರೆ ನೆಕ್ಸ್ಟ್ ಅಪ್ರಿಷಿಯೇಷನ್ ಏನಿದೆ ಅನ್ನೋದು ಪ್ಲಾಟೆಡ್ ಅಲ್ಲಿ ನಿಮ್ಗೆ ಮೇನ್ ರೋಲ್ ಆಗುತ್ತೆ. ಸೊ ಇದು ಆಮೇಲೆ ನಿಮ್ ಏನಂತಾರೆ, ನನ್ಗೆ ಆಕ್ಚುಲಿ ಇದೆ, ನನ್ನ ಮನೆ ಹಿಂಗೆ ಕಟ್ಬೇಕು, ಇದೇ ತರ ಇರಬೇಕು ಅನ್ನೋದೆಲ್ಲ ತುಂಬಾ ನನ್ಗೆ ಅಲ್ಲ ಸುಮಾರು ಜನದ ಕನಸು. ಆಲ್ಮೋಸ್ಟ್ 90% ಜನಕ್ಕೆ ಕನಸಿರುತ್ತೆ. ಸೊ ಪ್ಲಾಟ್ ತಗೋತೀರಾ ಅಂತಂದ್ರೆ ಅದೆಲ್ಲ ನಿಮ್ಗೆ ಬೆನಿಫಿಟ್ ಇರುತ್ತೆ. ಪ್ಲಾಟೆಡ್ ನಮ್ಗೆ ಯಾವ ತರ ಬೇಕು, ಯಾವ ತರ ಕನ್ಸ್ಟ್ರಕ್ಷನ್, ಯಾವ ತರ ಇಂಟೀರಿಯರ್ ವರ್ಕ್, ಎಲ್ಲಾ ತರಾನು ನಾವು ಪ್ಲಾಟೆಡ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೂ ವಾಂಟ್ ಟು ಬೈ ದ ಅಪಾರ್ಟ್ಮೆಂಟ್, ಯಾರು ಅಪಾರ್ಟ್ಮೆಂಟ್ ತಗೊಬಹುದು ಅಂತಂದ್ರೆ, ಕನ್ಸ್ಟ್ರಕ್ಷನ್ ಬರ್ಡನ್ ಇಲ್ದಿರೋರು, ನೆಕ್ಸ್ಟ್ ಡೇನೆ ಇಮಿಡಿಯೇಟ್ ಪೊಸಿಷನ್ ನೋಡ್ತಿರೋರು, ನೆಕ್ಸ್ಟ್ ರೆಂಟಲ್ ಇನ್ಕಮ್ ನೋಡ್ತಿರೋದು, ಯಾರು ಮಾಡರ್ನ್ ಅಮ್ಯುನಿಟೀಸ್ ಸೆಕ್ಯೂರಿಟಿ ಬೇಕು ಅನ್ನೋರು, ಮತ್ತೆ ಇಮಿಡಿಯೇಟ್ ಆಗಿ ರೆಂಟ್ ಬೇಕು ಅನ್ನೋರು ಗೋ ಫಾರ್ ಅಪಾರ್ಟ್ಮೆಂಟ್ಗೆ ನೀವು ಆರಾಮ್ಸೆ ತಗೊಬಹುದು. ಇದು ಅಪಾರ್ಟ್ಮೆಂಟ್ಗೂ ಪ್ಲಾಟ್ಗೂ ಇರೋ ವ್ಯತ್ಯಾಸ.
ಸೊ ಇವಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹೋಗ್ತೀರಾ ಅಂತಂದ್ರೆ ಯಾವ್ದಕ್ಕೆ ಹೋಗ್ಬೇಕು? ಅಪಾರ್ಟ್ಮೆಂಟ್ಗೆ. ಆಮೇಲೆ ನಿಮ್ಗೆ ರೆಂಟಲ್ ಇನ್ಕಮ್ ಬರಬೇಕು ಅಂತಂದ್ರೆ ಯಾವ್ದಕ್ಕೆ ಹೋಗ್ಬೇಕು? ಸೆಕ್ಯೂರಿಟಿ ಬೇಕು ಅಂತಂದ್ರೆ ಯಾವ್ದಕ್ಕೆ ಹೋಗ್ಬೇಕು? ಅಮ್ಯುನಿಟೀಸ್ ಬೇಕು ಅಂತಂದ್ರೆ ಯಾವ್ದಕ್ಕೆ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ರ. ಸೊ ಇವಾಗ ನಿಮ್ ಜಡ್ಜ್ಮೆಂಟ್, ನೀವ್ ಯಾವ್ದು ಹೋದ್ರೆ ಒಳ್ಳೇದು ಅಂತ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂಡ್ ಲಾಂಗ್ ಟರ್ಮ್ ಪರ್ಪಸ್. ಸಾರಿ, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಸೊ ನೆಕ್ಸ್ಟ್ ಏನಂತಂದ್ರೆ ಫೈನಲ್ ಆಗಿ ನೀವು ಏನ್ ಗೋಲ್ ಅಂತ ನೀವೇ ಯೋಚನೆ ಮಾಡಿ. ಸೊ ನೀವು ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ದೀರಾ ಅಂತ ಅಂದ್ರೆ ಸೊ ನಿಮ್ಗೆ ಇಮಿಡಿಯೇಟ್ ರೆಂಟಲ್ ಇನ್ಕಮ್ ಸಿಗುತ್ತೆ, ಅಮ್ಯುನಿಟೀಸ್ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ಸೊ ಯಾವುದೇ ತರ ಬರ್ಡನ್ ಇರಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದು. ಸೊ ಇಮಿಡಿಯೇಟ್ ಪೊಸಿಷನ್ ಸಿಗುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವು ಹೋಗ್ಬೋದು. ಅದೇ ಪ್ಲಾಟಿಗೆ ಹೋಗ್ತೀರಾ ಅಂತಂದ್ರೆ ಯಾರ್ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಾ, ಯಾರ್ಯಾರು ಹೈಯರ್ ಅಪ್ರಿಷಿಯೇಷನ್ ನೋಡ್ತಾ ಇದ್ದೀರಾ, ಈಗ ಇಷ್ಟು ಅಮೌಂಟ್ ನಾನು ಒಂದು ಪ್ರಾಪರ್ಟಿ ಮೇಲೆ ಹಾಕಿದ್ರೆ ನೆಕ್ಸ್ಟ್ ನನ್ಗೆ 5 years 10 yearsಗೆ ನಂಗೆ ಏನ್ ಅಮೌಂಟ್ ಬರುತ್ತೆ, ಅಪ್ರಿಷಿಯೇಷನ್ ಬಂದೇ ಬರುತ್ತೆ, ಅದು ಕಂಪಲ್ಸರಿ. ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪಾರ್ಟ್ಮೆಂಟ್ ಬೆಟರಾ ಇಲ್ಲ ಪ್ಲಾಟ್ ಡೆವಲಪ್ಮೆಂಟ್ ಬೆಟರಾ ಅಂತ. ಸೊ ನೋಡಿದ್ರಲ್ಲ, ಅಪಾರ್ಟ್ಮೆಂಟ್ ಮತ್ತೆ ಪ್ಲಾಟ್ಗೆ ಯಾವ ತರ ಇನ್ವೆಸ್ಟ್ ಓಕೆ, ಯಾವ ತರ ನಮ್ಗೆ ಗೈಡ್ನೆಸ್ ಇರುತ್ತೆ. ಅಪಾರ್ಟ್ಮೆಂಟ್ಗೆ ಹೋದ್ರೆ ನಮ್ಗೆ ಏನ್ ತಗೋಬಹುದು, ಪ್ಲಾಟೆಡ್ ಡೆವಲಪ್ಮೆಂಟ್ಗೆ ಹೋದ್ರೆ ನಮ್ಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕು ಅಂತ ನೀವೇ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಅಶ್ವಿನಿ ಫೈನ್ಸ್, ಅಬೌಟ್ ಆಲ್ ದ ರಿಯಲ್ ಎಸ್ಟೇಟ್ ಟಿಪ್ಸ್ ಅಂಡ್ ಆಲ್ ದ ಪ್ರಾಪರ್ಟಿ ವ್ಯಾಲ್ಯೂ ಅಂಡ್ ದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಹೋಮ್ ಬೈಯರ್. ಸೊ ನನ್ನ ಚಾನಲ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್ ಬಾಯ್.